ಶೆಟ್ಟಿಕೆರೆ ಗ್ರಾಮದಲ್ಲಿ ಚಿಕ್ಕನಾಯಕನಹಳ್ಳಿಯಿಂದ ತಿಪಟೂರು ಸಂಪರ್ಕಿಸುವ ರಸ್ತೆ 5 ಕಿಲೋಮೀಟರ್ರಿಂದ 8.50 ಕಿಲೋಮೀಟರ್ವರೆಗೂ ಶೆಟ್ಟಿಕೆರೆ, ಬಾಚಿಹಳ್ಳಿ, ವಡೇರಹಳ್ಳಿ ಹಾಗೂ ಆಯ್ದ ಭಾಗಗಳಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ₹530 ಲಕ್ಷ ಅಂದಾಜು ವೆಚ್ಚದಲ್ಲಿ ಶಂಕುಸ್ಥಾಪನೆ ನೆರವೇರಿಸಲಾಯಿತು. ಕ್ಷೇತ್ರದ ಅಭಿವೃದ್ಧಿಗೆ ಮತ್ತೊಂದು ಮಹತ್ವದ ಹೆಜ್ಜೆಯಾಗಿ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರು, ಜನಪ್ರಿಯ ಶಾಸಕರಾದ ಶ್ರೀ ಸುರೇಶ್ ಬಾಬು ಸಿಬಿರವರು ಜನಪ್ರತಿನಿಧಿಗಳು ಹಾಗೂ ಗ್ರಾಮಸ್ಥರೊಂದಿಗೆ ಸೇರಿ ಗುದ್ದಲಿ ಪೂಜೆ ನೆರವೇರಿಸಿ ಕಾಮಗಾರಿಗೆ ಚಾಲನೆ ನೀಡಲಾಯಿತು. ಈ ಯೋಜನೆ ಪೂರ್ಣಗೊಂಡ ನಂತರ ರಸ್ತೆ ಸುಗಮ ಸಂಚಾರಕ್ಕೆ ಅನುಕೂಲವಾಗುವುದರ ಜೊತೆಗೆ ಮಳೆ ನೀರು ಸರಿಯಾಗಿ ಹರಿದು ಸ್ವಚ್ಛತೆ ಕಾಪಾಡಲು ಸಹಕಾರಿಯಾಗಲಿದೆ. ಈ ಸಂದರ್ಭದಲ್ಲಿ ಎಇಇ ತಿಮ್ಮಣ್ಣನವರು, ಅಧಿಕಾರಿಗಳು, ಗುತ್ತಿಗೆದಾರರು, ಗ್ರಾಮಸ್ಥರು, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾದ ಹೊನ್ನೇಬಾಗಿ ಶಶಿಧರ್ರವರು, ಜನಪ್ರತಿನಿಧಿಗಳು, ಮುಖಂಡರು ಹಾಗೂ ಆತ್ಮೀಯರು ಉಪಸ್ಥಿತರಿದ್ದರು. ಕ್ಷೇತ್ರ ಅಭಿವೃದ್ಧಿಯತ್ತ ನಮ್ಮ ಬದ್ಧತೆ ಸದಾ ಮುಂದುವರಿಯುತ್ತದೆ. ಆಡಳಿತ ಪಕ್ಷದವ್ರಿಗೆ 50 ಕೋಟಿ, ನಮಗೆ 25 ಕೋಟಿ ಕೊಟ್ಟರಲ್ಲ, ಅದರಲ್ಲಿ 5 ಕೋಟಿ ಹಾಕಿ ಈಗ ಇದೊಂದು ರೋಡು ನಮ್ಮ ತಾಲೂಕಲ್ಲಿ ಹಾಳಾಗಿತ್ತು ಅಂತಕ್ಕಂಥದ್ದನ್ನ ನೋಡಿ ತಾತ್ಕಾಲಿಕವಾಗಿ ಇದನ್ನು ಇಂಪ್ರೂವ್ ಮಾಡೋಂಥ ಕೆಲಸ ಮಾಡ್ತಾಯಿದ್ವಿ. ಇದ್ರ ಜೊತೆಗೆ ಮತ್ತೆ ಇನ್ನೂ 6.5 ಕೋಟಿನೂ ಕೂಡ ಹಾಕಿದ್ದೀವಿ, ಅದು ಬರುತ್ತೆ. ಆದಮೇಲೆ ಕೊನೆಗೆ ಮೈನಿಂಗಲ್ಲೂ ಕೂಡ ಈಗ ಕೊನೆಗೆ ಏನು ಟಿಕ್ರು ರೋಡ್ ಆಗ್ತಾಯಿದೆ ಆ ಥರದ ಪ್ರಪೋಸಲ್ ಕಳಿಸ್ತಾ ಇದ್ದೀವಿ. ಅದು ಬಂದರೆ ಒಳ್ಳೆ ರಸ್ತೆ ಆಗ್ತದೆ. ಸದ್ಯಕ್ಕೆ ತಾತ್ಕಾಲಿಕವಾಗಿ ಏನು ಸಮಸ್ಯೆ ಆಗದಂಗೆ ಒಳ್ಳೆ ರಸ್ತೆನ ಮಾಡೋಂಥ ಕೆಲಸ ಮಾಡ್ತೀವಿ.